ಮೇಘಾಲಯಕ್ಕೆ ಪತಿಯನ್ನ ಕರ್ಕೊಂಡು ಹೋಗಿ ಅಲ್ಲಿ ಆತನನ್ನ ಕೊಂದು ಮುಗಿಸಿದ ಸೋನಂನ ಬೋನ್ ಚಿಲ್ಲಿಂಗ್ ಕಥಾನಕ, ಭಯಾನಕ ಕಥಾನಕ. ಎಂತ ದೊಡ್ಡ ಕೋಲ್ಡ್ ಬ್ಲಡೆಡ್ ಮರ್ಡರರ್ ಆಗಿದ್ಲು ಆಕೆ ಅನ್ನೋದಕ್ಕೆ ಇನ್ನಷ್ಟು ವಿವರಗಳು ಸಿಗ್ತಾ ಇದೆ. ಚಿತ್ರಾಂಗಿನಿ ಸೋನಂ ಮುಖವಾಡ ಮತ್ತಷ್ಟು ಬಯಲಾಗ್ತಾ ಇದೆ. ಒಳಗೆ ಕಂಪ್ಲೀಟ್ ಆಗಿ ಪತಿ ಬಗ್ಗೆ ಇದ್ದ ದ್ವೇಷ, ನಾಟಕ ಎಲ್ಲ ಗೊತ್ತಾಗ್ತಾ ಇದೆ. ತನಿಖೆಯ ಹಾದಿಯನ್ನ ಸೋನಂ ತಪ್ಪಿಸಿದ್ಲಂತೆ. ಪೊಲೀಸರ ವಿಚಾರಣೆ ವೇಳೆ ಇನ್ನಷ್ಟು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಪೊಲೀಸರ ದಿಕ್ಕನ್ನೇ ತಪ್ಪಿಸೋದಕ್ಕೆ ಈಕೆ ಪ್ರಯತ್ನ ಪಟ್ಟಿದ್ಲು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಏನೇನು ಮಾಡಿದ್ಲು ಅನ್ನೋದನ್ನು ನಾವು ಹೇಳ್ತೀವಿ. ಒಂದು, ನಾವು ನಿನ್ನೆಯಿಂದ ನಿಮಗೆ ತಿಳಿಸ್ತಾ ಇದ್ವಿ, ಗಂಡನಿಗೆ ಒಂಚೂರು ಮೇಘಾಲಯಕ್ಕೆ ಹೋಗೋದು ಅಂದರೆ ಮದುವೆ ಆಗಿ ಇಷ್ಟು ಶಾರ್ಟ್ ಪೀರಿಯಡ್ಗೆ ಹನಿಮೂನ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಆದರೂ ಒತ್ತಾಯ ಮಾಡಿ ಬೇಕು ಅಂತ ಆಕೆನೇ ಹಠ ಹಿಡಿದು ಜಾಗದ ಆಯ್ಕೆ ಕೂಡ ಆಕೆನೇ ಮಾಡ್ಕೊಂಡಿದ್ಲು. ಆಮೇಲೆ ಆಕೆ ಹಿಂದೆ ಆಕೆಯ ಬಾಯ್ ಫ್ರೆಂಡ್ನ ಸಹಚರರು ಬರೋ ರೀತಿ ನೋಡ್ಕೊಂಡಿದ್ಲು. ಈಗ ಬಂತು ನೋಡಿ ಡೀಟೇಲ್ಸು. ಪತಿ ರಘುವಂಶಿಗೆ ಹನಿಮೂನ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ವಂತೆ. ಬಿಕಾಸ್ ತುಂಬ ಶಾರ್ಟ್ ಪೀರಿಯಡ್ ಆಗಿತ್ತು. 11ನೇ ತಾರೀಕು ಮದುವೆ ಆಗಿತ್ತು, 21ನೇ ತಾರೀಕು ಅಷ್ಟೊತ್ತಿಗೆಲ್ಲ ಹನಿಮೂನ್ ಅಂದಾಗ ಸ್ವಲ್ಪ ಹಿಂದೇಟ್ ಹಾಕಿದ್ರಂತೆ. ಇಷ್ಟ ಇರಲಿಲ್ವಂತೆ ಆರಂಭಿಕ ಹಂತದಲ್ಲಿ. ಇದನ್ನು ರಘುವಂಶಿ ಕುಟುಂಬಸ್ಥರು ಹೇಳಿದ್ದಾರೆ ಪೊಲೀಸರಿಗೆ. ಹನಿಮೂನ್ಗೆ ತೆರಳೋದಕ್ಕೂ ಮುಂಚೆ ಮೇ 16ನೇ ತಾರೀಕು ಅಂದರೆ ಮದುವೆಯಾಗ 5ನೇ ದಿನ ಪ್ರಿಯಕರನ ಜೊತೆಗೆ ಈಕೆ ಮಾತುಕತೆಯನ್ನು ನಡೆಸಿದ್ಲಂತೆ. ಫೋನ್ನಲ್ಲಿ ಕಾನ್ವರ್ಸೇಷನ್ ಎಷ್ಟೊತ್ತು, ಅದು ಕೂಡ ರಾತ್ರಿಯಿಂದ ಬೆಳಗಿನ ಜಾವ ತನಕ ಮಾತಾಡಿದಳಂತೆ. ಗಂಡಂಗೆ ಗೊತ್ತೇ ಆಗಿಲ್ವಾ, ಗಂಡನ ಮನೆಯವರು ಗೊತ್ತಾಗಿಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ ನನಗೆ. ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ಆಕೆ ಫೋನ್ ಕಾಲ್ನಲ್ಲಿ ಇದ್ಲಂತೆ. ಎಲ್ಲಿ ಮಾತಾಡಿದ್ಲು, ಯಾರಿಗೂ ಅನುಮಾನ ಬರಲಿಲ್ವಾ? ಆಮೇಲೆ ಮರುದಿನ ಬೆಳಗ್ಗೆ ರಾಜ್ ಸಿಂಗ್ ಹಾಗೂ ಹಂತಕರ ಜೊತೆಗೆ ಕೆಫೆಯಲ್ಲಿ ಭೇಟಿ ಆಗಿದ್ಲಂತೆ. ಮದುವೆ ಆಗಿ 6ನೇ ದಿನಕ್ಕಾಗಿರೋದಿದೆಲ್ಲ. ಕೆಫೆಯಲ್ಲಿ ಭೇಟಿ ಆಗಿದ್ಲಂತೆ. ಅಲ್ಲೇ ಈ ಕೊಲೆಗೆ ಸಂಚನ್ನ ರೂಪಿಸಿದ್ರು ಹಂತಕರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ಸ್ಪೈನ್ ಚಿಲ್ಲಿಂಗ್ ವಿಚಾರ. ಪತಿಗೆ ಚಿನ್ನಾಭರಣ ಧರಿಸೋದಕ್ಕೆ ಒತ್ತಾಯಿಸಿದ್ಲಂತೆ ಸೋನಂ. ಈಗ ನಾವೆಲ್ಲ ಆಚೆ ಟ್ರಿಪ್ ಹೋಗ್ತೀವಿ ಅಂದಾಗ ಚಿನ್ನಾಭರಣ ಎಲ್ಲ ಮನೇಲಿಟ್ಟು ಹೋಗ್ತೀವಿ. ಬಟ್ ಈಕೆ ಅದೇನು ತಲೆ ತುಂಬಿದ್ಲೋ ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನವನ್ನು ಹಾಕಿದ್ರಂತೆ. ಆಮೇಲೆ 10 ಲಕ್ಷಕ್ಕೂ ಹೆಚ್ಚು ಬ್ರೇಸ್ಲೆಟು, ರಿಂಗು, ಉಂಗುರ, ಅವ್ರ ಫ್ಯಾಮಿಲಿಯವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಪತ್ನಿ ಸಮ್ಮುಖದಲ್ಲೇ ಕೊಂದು ಮುಗಿಸಿದ್ರಂತೆ ಹಂತಕರು. ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ 3 ಕಿಲೋಮೀಟರ್ ದೂರದಲ್ಲಿ ರೈನ್ ಕೋಟನ್ನು ಎಸೆತಿದ್ಲಂತೆ. ಪೊಲೀಸರು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ತನಿಖೆ ಮಾಡಲಿ ಅಂತ. ಆಮೇಲೆ 11 ಕಿಲೋಮೀಟರ್ ದೂರದಲ್ಲಿ ಹಂತಕರು ಭೇಟಿಯಾದ್ರು ಅನ್ನೋದರ ಮಾಹಿತಿ ಕೂಡ ಇದೆ. ರಿಟರ್ನ್ ಟಿಕೆಟ್ ಬುಕ್ ಮಾಡದೆ ಹಂತಕಿ ಸಿಕ್ಕಿ ಬಿದ್ದಿದ್ಲು. ಸೇಮ್ ಆ ಫಿಲಮ್ 90s ನಾವೇನು ಫಿಲಮ್ ನೋಡಿದ್ವಿ, ಆ ಫಿಲಮ್ನಲ್ಲಿ ಹೆಂಗೆ ಹೀರೋ ಅರ್ಥಾತ್ ವಿಲನ್ ಸಿಕ್ಕಾಕೊಳ್ತಾನೋ ಹಾಗೆ ಈಕೆ ಕೂಡ ವಿಲನ್ ಸಿಕ್ಕಾಕೊಂಡಿದ್ದಾಳೆ. ಪತಿ ರಘುವಂಶಿಗೆ ಹನಿಮೂನ್ಗೆ ಹೋಗೋದಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಕೊಂದ್ಲು, ಮುಗಿಸಿದ್ಲು. ಮುಗ್ಧ ಗಂಡನ ನಂಬಿಕೆಯನ್ನು ಕೂಡ ಸಮಾಧಿ ಮಾಡಿದ್ಲು.